Hello my dear students, welcome to Learn Easily channel. Summary of the story Toba Tek-Singh, the story written by Hassan Manto. ಹಸನ್ ಮಾಂಟೋ ಅವರು ಬರೆದಿರತಕ್ಕಂಥ ಟೋಬಾ ಟೆಕ್-ಸಿಂಗ್ ಕನ್ನಡದ ಸರಳ ಸಾರಾಂಶ ಈ ವಿಡಿಯೋದಲ್ಲಿ. ಈ ಒಂದು ಸ್ಟೋರಿಯು 1947ರ ಪಾರ್ಟಿಷನ್ ವಿಭಜನೆಯ ಮೇಲೆ ಆಧಾರಿತವಾಗಿದೆ. ಈ ಕತೆ ಓಪನ್ ಆಗ್ತಕ್ಕಂಥದ್ದು 1947ರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ವಿಭಜನೆಯನ್ನು ಮಾಡಿಕೊಳ್ಳುತ್ತೆ. ಆ ವಿಭಜನೆ ಅಂತಕ್ಕಂಥದ್ದು ಒಂದು ಅಸಂಬದ್ಧವಾದದ್ದು, ಇನ್ಸೆನ್ಸಿಟಿವ್, ಅಂದರೆ ಅದೊಂದು ಮತಿಹೀನವಾದಂತಹ ವಿಭಜನೆ ಅಂತಕ್ಕಂಥದ್ದು ಈ ಒಂದು ಕಥೆಯ ಮೂಲಕ ಹೇಳ್ತಾರೆ. ಇಲ್ಲಿ ಆ ವಿಭಜನೆ ಅಂತಕ್ಕಂಥದ್ದು ಧರ್ಮ ಮತ್ತು ರಾಜಕೀಯ ಆಧಾರದ ಮೇಲೆ ಮಾಡಿದ್ದಾರೆ. ಆ ಒಂದು ವಿಭಜನೆಯನ್ನು ವಿರೋಧವನ್ನು ವ್ಯಕ್ತಪಡಿಸುವ ಹಾಗೆ ಈ ಕಥೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ 1947ರ ನಂತರ ವಿಭಜನೆಯಾದ ನಂತರ ಭಾರತ ಹಾಗೂ ಪಾಕಿಸ್ತಾನ ಹೊಸ ಒಂದು ಸರ್ಕಾರಗಳನ್ನು ರೂಪ ಮಾಡ್ತಾರೆ. ನಂತರ ಅವರು ಏನು ಮಾಡ್ತಾರೆ, ಆ ದೇಶಗಳಲ್ಲಿರ್ತಕ್ಕಂತಹ ಲುನಾಟಿಕ್ಸ್ ಅಂದರೆ ಮತಿಹೀನರು, ಹುಚ್ಚರನ್ನು ಸಹ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಹಾಗೆ ಒಂದು ಯೋಜನೆಯನ್ನು ಮಾಡ್ತಾರೆ. ಹೇಗೆ ವಿಭಜನೆಯ ನಂತರ ಭೂಪ್ರದೇಶ ಹಾಗೆ ಪ್ರಿಸನರ್ಸ್ ಹಾಗೆ ಎಲ್ಲರನ್ನ ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೋ, ಹಾಗೆ ಭಾರತದಲ್ಲಿದ್ದಂತಹ ಪಾಕಿಸ್ತಾನಿ ಹುಚ್ಚರು, ಪಾಕಿಸ್ತಾನದಲ್ಲಿರ್ತಕ್ಕಂತಹ ಭಾರತೀಯ ಹುಚ್ಚರನ್ನು ಎಕ್ಸ್ಚೇಂಜ್ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸಿಕೊಡ್ತಕ್ಕಂತಹ ಒಂದು ಯೋಜನೆಯನ್ನು ಒಂದು ಕಾರ್ಯವನ್ನು ಕೈಗೊಳ್ತಾರೆ. ಈ ಸಮಯದಲ್ಲಿ ಈ ಕತೆ ಅಂತಕ್ಕಂಥದ್ದು ಮೈನ್ಲಿ ಫೋಕಸ್ ಆಗ್ತಕ್ಕಂಥದ್ದು ಬಿಷನ್ ಸಿಂಗ್ ಅಂತಕ್ಕಂತಹ ಒಬ್ಬ ಹುಚ್ಚ. ಆತ ತನ್ನನ್ನು ಟೋಬಾ ಟೆಕ್-ಸಿಂಗ್ ಎಂದು ಕರೆದುಕೊಳ್ತಾನೆ. ಹಾಗೆ ಆತ ಎಲ್ಲರೂ ಸಹ ಅವನನ್ನು ಟೋಬಾ ಟೆಕ್-ಸಿಂಗ್ ಅಂತ ಕರೀತಾ ಇರ್ತಾರೆ. ಏಕೆ ಅಂದರೆ ಆತ ಒಬ್ಬ ಹಾರ್ಮ್ಲೆಸ್ ಓಲ್ಡ್ ಮ್ಯಾನ್, ಯಾವುದೇ ರೀತಿ ಒಂದು ಕೆಟ್ಟ ವರ್ತನೆ ಇರೋದಿಲ್ಲ. ಆ ಮತಿಹೀನನಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಒಂದು ಇಮ್ಯಾಜಿನರಿ ಹೋಮ್ ಲ್ಯಾಂಡ್, ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವದೇಶ, ಅದು ಒಂದು ಇಮ್ಯಾಜಿನರಿ ಅಂದರೆ ಊಹಾತ್ಮಕ ಹೋಮ್ ಲ್ಯಾಂಡಲ್ಲಿ ಇದೇನೆ ಅಂತಕ್ಕಂಥ ಭಾವನೆಯಲ್ಲಿರ್ತಾನೆ. ಆತ ಆ ಒಂದು ಹುಚ್ಚರ ಆಸ್ಪತ್ರೆ ಅಸೈಲಮ್ನಲ್ಲಿ 15 ವರ್ಷಗಳ ಕಾಲ ಅಲ್ಲಿರ್ತಾನೆ. ತನ್ನದೇ ಆದಂಥ ಒಂದು ಓನ್ ವರ್ಲ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ ಟೋಬಾ ಟೆಕ್-ಸಿಂಗ್. ಆ ಲ್ಯಾಂಡ್ನಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ತನ್ನದೇ ಆದ ಒಂದು ಪ್ರಪಂಚದಲ್ಲಿ ಆತ ಜೀವಿಸ್ತಾ ಇರ್ತಾನೆ. ತನ್ನ ಫ್ಯಾಮಿಲಿಯನ್ನು ಮೀಟ್ ಮಾಡೋದಕ್ಕೆ ಆತ ಹಾತೊರಿತಾ ಇರ್ತಾನೆ. ಈ ಸಮಯದಲ್ಲಿ ಈ ಒಂದು ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಭಾರತದಲ್ಲಿರ್ತಕ್ಕಂಥ ಹುಚ್ಚರನ್ನು ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಲ್ಲಿರೋ ಹುಚ್ಚರನ್ನು ಭಾರತಕ್ಕೆ ಎಕ್ಸ್ಚೇಂಜ್ ಮಾಡೋ ವಿಷಯ ಆ ಬಿಷನ್ ಸಿಂಗ್ಗೆ ಗೊತ್ತಾಗುತ್ತೆ. ಆ ಹುಚ್ಚ ಹಾರ್ಟ್ ಬ್ರೋಕನ್ ಆಗ್ತಾನೆ, ಕನ್ಫ್ಯೂಸ್ ಆಗ್ತಾನೆ. ತನ್ನದೇ ಆದಂಥ ಒಂದು ಊಹಾತ್ಮಕ ಲೋಕದಲ್ಲಿದ್ದಾನೆ ಟೋಬಾ ಟೆಕ್-ಸಿಂಗ್. ಆತ ತಾನು ಪಾಕಿಸ್ತಾನಕ್ಕೂ ಸೇರಿಲ್ಲ, ಭಾರತಕ್ಕೂ ಸೇರಿಲ್ಲ, ತನ್ನದೇ ಆದ ಒಂದು ಭೂಮಿ ಇದೆ, ಒಂದು ಸ್ವಂತ ದೇಶ ಇದೆ, ಅದು ಟೋಬಾ ಟೆಕ್-ಸಿಂಗ್ ಅಂತ ಹೇಳಿ ಆತ ಕನ್ಫ್ಯೂಷನ್, ಹಾರ್ಟ್ ಬ್ರೋಕನ್ಗೆ ಒಳಗಾಗ್ತಾನೆ. ಯಾವ ಕಡೆ ಹೋಗಬೇಕು ಅನ್ನೋದು ಆತನಿಗೆ ಗೊತ್ತಾಗೋದಿಲ್ಲ. ನಂತರ ಆ ಒಂದು ದಿನ ಬರುತ್ತೆ, ಲುನಾಟಿಕ್ ಎಕ್ಸ್ಚೇಂಜ್, ಹುಚ್ಚರನ್ನು ಒಂದು ಎಕ್ಸ್ಚೇಂಜ್ ಮಾಡುವಂತಹ ದಿನ ಬರುತ್ತೆ. ಆ ದಿನ ಆ ಒಂದು ಅಸೈಲಮ್ ಅಂದಾಗ ಆ ಹುಚ್ಚರ ಒಂದು ಮನೆ ಏನಿರುತ್ತೆ ಅದು ಒಂದು ರೀತಿ ಗೊಂದಲದ ಗೂಡಾಗ್ಬಿಡುತ್ತೆ. ಅಲ್ಲಿರ್ತಕ್ಕಂಥ ಎಲ್ಲರೂ ಸಹ ಒಂದು ರೀತಿ ದಂಗೆ ಏಳಕ್ಕೆ ಶುರು ಮಾಡ್ತಾರೆ. ಈ ಬಿಷನ್ ಸಿಂಗ್ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ತನ್ನ ಜೊತೆಗಾರರೆಲ್ಲರನ್ನು ಸಹ ಒಂದು ರೀತಿ ಪ್ರತಿಭಟಿಸ್ತಾನೆ. ಅಲ್ಲಿರ್ತಕ್ಕಂಥ ಒಬ್ಬ ಮುಸ್ಲಿಂ ಲುನಾಟಿಕ್ ಏನು ಮಾಡ್ತಾನೆ, ಪಾಕಿಸ್ತಾನ ಒಂದು ರೇಸರ್ಗಳ ದೇಶ, ಅಂದರೆ ಒಂದು ಕತ್ತಿಗಳ ದೇಶ, ಅಲ್ಲಿ ಬಹಳ ವೈಲೆನ್ಸ್, ಹಿಂಸೆ ನಡೆಯುತ್ತೆ ಅಂತ ಹೇಳ್ತಾನೆ. ಹಾಗೆ ಒಬ್ಬ ಸಿಖ್ ಹುಚ್ಚ ಮತಿಹೀನ ಏನು ಮಾಡ್ತಾನೆ, ತುಂಬ ಕನ್ಫ್ಯೂಸ್ ಆಗ್ತಾನೆ ಈ ಒಂದು ಡಿಪಾರ್ಟೇಷನ್ ಬಗ್ಗೆ, ಅಂದರೆ ಈ ಒಂದು ಎಕ್ಸ್ಚೇಂಜಿನ ಬಗ್ಗೆ. ಹಾಗೆ ಅವನು ಹೇಳ್ತಾನೆ, ವೈ ದೇ ಆರ್ ಬೀಯಿಂಗ್ ಸೆಂಟ್ ಬ್ಯಾಕ್ ಟು ಇಂಡಿಯಾ, ನನ್ನನ್ನು ಯಾಕೆ ಭಾರತಕ್ಕೆ ಕಳಿಸ್ತಾ ಇದ್ದೀರಾ ಅಂತಲೂ ಕೇಳ್ತಾರೆ. ಹೀಗೆ ಆ ಒಂದು ಹುಚ್ಚರ ಒಂದು ಎಕ್ಸ್ಚೇಂಜ್ ನಡಿಬೇಕಾದ್ರೆ ಈ ಬಿಷನ್ ಸಿಂಗ್ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆತ ಏನು ಮಾಡ್ತಾನೆ, ತನ್ನ ಐಡೆಂಟಿಟಿ ಬಗ್ಗೆ ಹೇಳೋದಿಲ್ಲ. ನಾನು ಭಾರತಕ್ಕೆ ಸೇರಿದ್ದೀನ, ಪಾಕಿಸ್ತಾನಕ್ಕೆ ಸೇರಿದ್ದೀನ ಅಂತಕ್ಕಂಥದ್ದನ್ನು ಹೇಳೋದಿಲ್ಲ. ಅಲ್ಲಿ ಅಫಿಷಿಯಲ್ಸ್ ಬಂದು ಆತನನ್ನು ಯಾವುದಾದ್ರೂ ಒಂದು ಗುಂಪಿಗೆ ಸೇರಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ ಆತ ಬಹಳಷ್ಟು ಪ್ರತಿಭಟಿಸ್ತಾನೆ. ಆತ ತುಂಬ ಪ್ರತಿಭಟನೆಯನ್ನು ಮಾಡ್ತಾನೆ, ಕೂಗಾಡ್ತಾನೆ, ಹಾಗೆ ಎಲ್ಲರನ್ನ ಸಹ ಎತ್ತು ಕಟ್ತಾನೆ ಈ ಒಂದು ಎಕ್ಸ್ಚೇಂಜಿನ ವಿರುದ್ಧವಾಗಿ. ಇದು ಒಂದು ಅಸಂಬದ್ಧವಾದಂತಹ ವಿಭಜನೆ, ಇದು ಮತಿಹೀನವಾದ ವಿಭಜನೆ
ಅಂತ ಹೇಳ್ತಾನೆ. ತಾನು ಯಾವುದೇ ಪಾಕಿಸ್ತಾನಕ್ಕಾಗಲಿ ಭಾರತಕ್ಕಾಗಲಿ ಸೇರುವುದಿಲ್ಲ, ತಾನು ತನ್ನದೇ ಆದಂತಹ ಒಂದು ಟೋಬಾ ಟೆಕ್ ಸಿಂಗ್ ತನ್ನದೇ ಆದ ಒಂದು ಇಮ್ಯಾಜಿನರಿ ಲ್ಯಾಂಡ್ಗೆ ಮಾತ್ರ ಸೇರಿದ್ದೇನೆ ಅಂತ ಹೇಳಿ ಬಯಸ್ತಾನೆ. ಈ ಒಂದು ಸಮಯದಲ್ಲಿ ಅಲ್ಲಿ ಬರ್ತಕ್ಕಂಥ ಅಫಿಷಿಯಲ್ಗೆ ಬಹಳಷ್ಟು ಒಂದು ಪ್ರತಿರೋಧ ವ್ಯಕ್ತಪಡಿಸ್ತಾನೆ. ಅಫಿಷಿಯಲ್ಸು ಸಹ ಈತನನ್ನು ಏನು ಮಾಡೋದು ಅನ್ನೋದು ಗೊತ್ತಾಗದೆ ಅವರೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ಅಂದರೆ ಈ ಕಡೆ ಪಾಕಿಸ್ತಾನ ಅಲ್ಲ, ಆ ಕಡೆ ಭಾರತವೂ ಅಲ್ಲದ ಒಂದು ಬಾರ್ಡರ್ನ ಒಂದು ಪ್ರದೇಶ, ಒಂದು ಪೀಸ್ ಆಫ್ ಲ್ಯಾಂಡನ್ನು ನೋಡಿಸಿ, ಇದೇ ನಿನ್ನ ಟೋಬಾ ಟೆಕ್ ಸಿಂಗ್ ಲ್ಯಾಂಡ್, ನಿನ್ನ ಇಮ್ಯಾಜಿನರಿ ಲ್ಯಾಂಡ್ ಅಂತ ಹೇಳಿ ಆ ಬಿಷನ್ ಸಿಂಗನ್ನು ಆ ಪ್ರದೇಶದಲ್ಲಿ ಬಿಡ್ತಾರೆ. ಅಂದರೆ ಆ ಬಿಷನ್ ಸಿಂಗ್ ಈ ಕಡೆ ಭಾರತಕ್ಕೂ ಸೇರೋದಿಲ್ಲ, ತಾನು ಪಾಕಿಸ್ತಾನಕ್ಕೂ ಸೇರಲ್ಲ, ನನ್ನದೇ ಆದಂಥ ಟೋಬಾ ಟೆಕ್ ಸಿಂಗ್ ಲ್ಯಾಂಡ್ ಬೇಕು ಅಂತ ಆತ ಅಲ್ಲಿಗೆ ಸೇರಿದ್ದೇನೆ ಅಂತ ಕೂತಾಗ ಅಧಿಕಾರಿಗಳೇನು ಮಾಡ್ತಾರೆ, ಭಾರತವೂ ಅಲ್ಲದ ಈ ಕಡೆ ಪಾಕಿಸ್ತಾನವೂ ಅಲ್ಲದ ಮಧ್ಯದ ಒಂದು ಭೂಮಿಯಲ್ಲಿ ಆತನನ್ನು ಬಿಟ್ಟು ಹೋಗ್ತಾರೆ. ಅಲ್ಲಿ ಆ ಬಿಷನ್ ಸಿಂಗ್ ಏನು ಮಾಡ್ತಾರೆ, ಆ ಒಂದು ಭೂಮಿಯಲ್ಲಿ ಕುಸಿದು ಬೀಳ್ತಾನೆ. ಏಕೆಂದರೆ ಅದು ಒಂದು ಬಂಜರು ಭೂಮಿಯಾಗಿದೆ, ಅದು ಭಾರತವೂ ಅಲ್ಲ, ಆ ಕಡೆ ಅದು ಪಾಕಿಸ್ತಾನವೂ ಅಲ್ಲ. ಆತ ಆ ಒಂದು ನೆಲದಲ್ಲಿ ಕುಸಿದು ಬೀಳ್ತಾನೆ. ಈ ಒಂದು ಕಥೆಯ ಮೂಲಕ ಮಾಂಟೋರವರು ಹೇಳಲು ಹೊರಟಿರ್ತಕ್ಕಂಥದ್ದು ಇಷ್ಟೇ. ಈ ಒಂದು ಪಾರ್ಟಿಷನ್ ಅಂತಕ್ಕಂಥದ್ದು ಒಂದು ಅಸಂಬದ್ಧವಾದಂಥ ಪಾರ್ಟಿಷನ್ ಆಗಿದೆ. ಇಲ್ಲಿ ಧಾರ್ಮಿಕ ಹಾಗೆ ರಾಜಕೀಯವಾದಂಥ ಪ್ರೇರಿತವಾದಂತಹ ಪಾರ್ಟಿಷನ್ ಆಗಿದೆ. ಇಲ್ಲಿ ಎಕ್ಸ್ಚೇಂಜ್ ಅಂತ ಏನು ನಡೀತಾ ಇದೆ, ಹುಚ್ಚರ ಎಕ್ಸ್ಚೇಂಜ್ ಆಗಿದೆ. ಇದು ನಿಜವಾದಂತಹ ಪಾರ್ಟಿಷನ್ ಅಲ್ಲ ಅಂತಕ್ಕಂಥದ್ದನ್ನು ಕೊನೆಯ ಸಾಲುಗಳಲ್ಲಿ ವ್ಯಕ್ತಪಡಿಸ್ತಾರೆ. ನೋಡಿ, ಈ ಎಕ್ಸ್ಪೋಸಸ್ ದ ಅಬ್ಸರ್ಡಿಟಿ ಆಫ್ ಟ್ರೈಯಿಂಗ್ ಟು ಕ್ಯಾಟಗರೈಸ್ ಇಂಡಿವಿಜುವಲ್ಸ್ ಬೇಸ್ಡ್ ಆನ್ ರಿಲಿಜಿಯಸ್ ಆರ್ ಪೊಲಿಟಿಕಲ್ ಲೈನ್ಸ್, ಎಸ್ಪೆಷಲಿ ದೋಸ್ ಹೂ ಆರ್ ಅನೇಬಲ್ ಟು ಕಾಂಪ್ರಹೆಂಡ್ ದೀಸ್ ಕಾನ್ಸೆಪ್ಟ್ಸ್. ಆಗಿನ ಜನತೆಗೆ ಧಾರ್ಮಿಕ ಹಾಗೂ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಅವರನ್ನು ಪಾರ್ಟಿಷನ್ ವಿಭಜನೆ ಮಾಡಿದ್ರು. ಆ ಆಗಿನ ಜನರಿಗೆ ಇವುಗಳ ಕಾನ್ಸೆಪ್ಟೇ ಇರಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದ ಸ್ಟೋರಿ ಸರ್ವ್ಸ್ ಆ್ಯಸ್ ಎ ಪವರ್ಫುಲ್ ಇಂಡಿಕ್ಮೆಂಟ್ ಆಫ್ ದ ಹ್ಯೂಮನ್ ಕಾಸ್ಟ್ ಆಫ್ ಪೊಲಿಟಿಕಲ್ ಡಿವಿಷನ್ ಆ್ಯಂಡ್ ದ ಲಾಸ್ಟಿಂಗ್ ಸ್ಕ್ಯಾರ್ಸ್ ಇಟ್ ಲೀವ್ಸ್ ಇಂಡಿವಿಜುವಲ್ಸ್ ಆ್ಯಂಡ್ ಸೊಸೈಟೀಸ್. ನೋಡಿ, ಈ ರೀತಿಯಾಗಿ ಆ ಟೋಬಾ ಟೆಕ್ ಸಿಂಗ್ ಹೇಗೆ ಯಾವುದೂ ಅಲ್ಲದ ಒಂದು ಭೂಪ್ರದೇಶಕ್ಕೆ ಸೇರ್ತಾನೋ ಹಾಗೆ ಆ ಸಮಯದಲ್ಲಿ ಹುಚ್ಚರ ಎಕ್ಸ್ಚೇಂಜ್ ಅನ್ನೋ ರೀತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಒಂದು ವಿಭಜನೆ ಆಗಿದೆ ಅಂತಕ್ಕಂಥದ್ದು. ಇದು ಒಂದು ಅಸಂಬದ್ಧವಾದಂತಹ ವಿಭಜನೆ. ಹಾಗೆ ಈ ಜನರಿಗೆ ಆ ಒಂದು ವಿಭಜನೆಯ ಅರ್ಥವೇ ಗೊತ್ತಿಲ್ಲದ ಒಂದು ಸಮಯದಲ್ಲಿ ವಿಭಜನೆ ಆಗಿದೆ ಅಂತ ಹೇಳಿ ಈ ಕಥೆಯನ್ನು ಹೇಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಈ ಕನ್ನಡದ ಒಂದು ಸರಳ ಸಾರಾಂಶ ನಿಮಗೆ ಅರ್ಥ ಆಗಿದೆ. ಅದರ ಜೊತೆಗೆ ಈ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡಿ. ಈ PDF ಈ ಸಮರಿಯನ್ನು ಓದಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಸ್ಟೋರಿಯ ಅರ್ಥ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.